ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ SATS ಪೋರ್ಟಲ್ನಲ್ಲಿ 2025-26ನೇ ಸಾಲಿನಿಂದ ಪ್ರಮೋಟ್ ಆದಂತಹ ಮಕ್ಕಳನ್ನು 2026-27ನೇ ಸಾಲಿಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಹೇಗೆ ಮಾಡುವುದು ಮತ್ತು ಅಡ್ಮಿಷನ್ ಆದ ನಂತರ ಮಕ್ಕಳನ್ನು ಅಡ್ಮಿಷನ್ ಆಗಿದೆಯೋ ಎಂದು ಹೇಗೆ ಚೆಕ್ ಮಾಡಿಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಿದ್ರು ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನುವಂತಹ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನೀವು ನಿಮ್ಮ ಶಾಲೆಯ ಯೂಸರ್ ನೇಮ್ ಹಾಕಿಬಿಟ್ಟು SATS ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ನಂತರ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ನಿಮ್ಮ ಶಾಲೆಯ 2026-27ನೇ ಸಾಲಿನ ಡ್ಯಾಶ್ಬೋರ್ಡ್ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ತರಗತಿ ಇದೆ, ನಂಬರ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಗರ್ಲ್ಸ್, ಟೋಟಲ್, ಪೆಂಡಿಂಗ್ ಸ್ಟೂಡೆಂಟ್ಸ್ ಅಂತ ಈ ರೀತಿ ಟೇಬಲ್ ಓಪನ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ತರಗತಿಯ ಬಾಯ್ಸ್ ಗರ್ಲ್ಸ್ ಮತ್ತು ಟೋಟಲ್ 0 ಆಗಿದೆ. ಯಾಕಂದರೆ ನಾವು ಈ ಶೈಕ್ಷಣಿಕ ವರ್ಷದ ಯಾವುದೇ ಕಾರ್ಯಗಳನ್ನು ಇನ್ನೂ ಮಾಡಿಲ್ಲ, ಇನ್ನೂ ಅಡ್ಮಿಷನ್ನೇ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ 0 ಅಂತ ಡಿಸ್ಪ್ಲೇ ಆಗುತ್ತೆ. ನಾನು ಇವತ್ತು ತೋರಿಸ್ತಿರುವಂಥ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿದಾಗ ಇಲ್ಲಿ ಈ ಟೇಬಲಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಆದರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿದ ತಕ್ಷಣವೇ ಇದರಲ್ಲಿ ಹೆಚ್ಚಿಗೆ ಆಗೋದಿಲ್ಲ. ಅದನ್ನು ಮಾಡಿದ ನಂತರ ಒಂದು 24 ಗಂಟೆ ಒಳಗಡೆ ಇಲ್ಲಿ ಅಪ್ಡೇಟ್ ಆಗುತ್ತಾ ಹೋಗುತ್ತೆ. ಬಟ್ 5ನೇ ತರಗತಿ ಅಂದರೆ ಎಕ್ಸಿಟ್ ಕ್ಲಾಸ್ ಏನಿರುತ್ತಲ್ಲ, LPS ಅಲ್ಲಿ 5ನೇ ತರಗತಿ, HPS ಅಲ್ಲಿ 7 ಅಥವಾ 8ನೇ ತರಗತಿ ಅಂತಹ ಮಕ್ಕಳು ಏನಂತಂದರೆ ಪೆಂಡಿಂಗ್ ಸ್ಟೂಡೆಂಟ್ಸಲ್ಲಿ ಹಾಗೇ ಉಳಿತಾರೆ. ಅವರು ಯಾವಾಗ ಕಡಿಮೆ ಆಗುತ್ತೆ ಸಂಖ್ಯೆ ಅಂತಂದರೆ ನೀವೇನು ಮುಂದೆ ಟಿ ಸಿ ಕೊಡ್ತೀರಲ್ಲ ಅವರಿಗೆ ಆ ಟಿ ಸಿಯನ್ನು ಔಟ್ ಮಾಡಿದಾಗ ಇಲ್ಲಿ ಪೆಂಡಿಂಗ್ ಸ್ಟೂಡೆಂಟ್ಸ್ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿ 0 ಆಗುತ್ತೆ. ಎಲ್ಲ ಮಕ್ಕಳ ಟಿ ಸಿಯನ್ನು ಕೊಟ್ಟಾಗ ಆ ಎಕ್ಸಿಟ್ ಕ್ಲಾಸ್ ಸ್ಟೂಡೆಂಟ್ಸ್ ಸಂಖ್ಯೆ ಪೆಂಡಿಂಗಲ್ಲಿ 0 ಆಗುತ್ತೆ. ಸೊ ಈ ರೀತಿ ನಾವು ಡ್ಯಾಶ್ಬೋರ್ಡನ್ನು ನೋಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ಈಗ ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಮೆನೂಸಲ್ಲಿ ಅಡ್ಮಿಷನ್ ಮಾಡಲು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ಬರುವಂತಹ ಸಬ್ ಮೆನೂಸಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಅಂತಿದೆಯಲ್ಲ ಥರ್ಡ್ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದರಲ್ಲಿ ಮತ್ತೆ ಸಬ್ ಮೆನೂಸ್ ಓಪನ್ ಆಗುತ್ತೆ. ಅದರಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತಿದೆಯಲ್ಲ ಫಸ್ಟ್ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿ. ಆಗ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಯಾಕೆ ಬಂತು ಅಂತಂದರೆ ಈ ವರ್ಷದ ಶೈಕ್ಷಣಿಕ ವರ್ಷದ ಪ್ರಥಮ ಕಾರ್ಯವನ್ನು ನಾವು ಮಾಡುತ್ತಿರೋದ್ರಿಂದ ಶಾಲೆಯ ಮಾಹಿತಿಯಲ್ಲಿ ಏನಾದರೂ ಅಪ್ಡೇಟ್ ಇದ್ದರೆ ನಾವು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಶಿಕ್ಷಕರು ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿದ್ದಾರೆ, ವರ್ಗಾವಣೆ ಆಗಿದೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಮುಖ್ಯ ಶಿಕ್ಷಕರು ಬದಲಾಗಿರ್ತಾರೆ. ಸೊ ಆ ಮೊದಲಿನ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಹೆಸರನ್ನು ತೆಗೆದು ಈಗಿನ ಮುಖ್ಯ ಶಿಕ್ಷಕರು ಮತ್ತು ಮೊಬೈಲ್ ನಂಬರನ್ನು ನಾವಿಲ್ಲಿ ಆ್ಯಡ್ ಮಾಡ್ಬೋದಾಗಿದೆ. ಅಕಾಡೆಮಿಕ್ ಇಯರ್ ಡೀಟೇಲ್ಸಲ್ಲಿ ಲಾಸ್ಟ್ ಅಕಾಡೆಮಿಕ್ ಇಯರ್ ಡೀಟೇಲ್ಸಲ್ಲಿ ನಂಬರ್ ಆಫ್ ಅಕಾಡೆಮಿಕ್ ಇನ್ಸ್ಪೆಕ್ಷನ್ಸ್ ಏನಾಗಿರ್ತಾವಲ್ಲ, ನಂಬರ್ ಆಫ್ ವಿಸಿಟ್ಸ್ ಬೈ ಕ್ಲಸ್ಟರ್ ಕೋಆರ್ಡಿನೇಟರ್ಸ್ ಮತ್ತು ನಂಬರ್ ಆಫ್ ವಿಸಿಟ್ಸ್ ಬೈ ಬ್ಲಾಕ್ ಲೆವೆಲ್ ಆಫೀಸರ್ಸ್, ಈ ರೀತಿ ಕೆಲವೊಂದಿಷ್ಟು ಚೇಂಜಸ್ ಮಾತ್ರ ನಾವು ಎಡಿಟ್ ಮಾಡಬೇಕಾಗುತ್ತೆ. ಉಳಿಕಿದ್ದೆಲ್ಲ ಸೇಮ್ ಆಗಿರುತ್ತೆ. ಸೊ ನೀವು ಎಲ್ಲವನ್ನು ಒಂದ್ಸರಿ ಕ್ಲಿಯರಾಗಿ ನೋಡ್ತಾ ಹೋಗಿ, ಏನಾದರೂ ಚೇಂಜಸ್ ಇದ್ದರೆ ಮಾಡಿ, ಇಲ್ಲದಿದ್ದಲ್ಲಿ ಈಗ ನಾ ಹೇಳಿದಂತಹ 2 ಮಾಹಿತಿಯನ್ನು ಮಾತ್ರ ಅಪ್ಡೇಟ್ ಮಾಡಿ ಕೆಳಗಡೆ ಇರುವಂತಹ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಆರ್ ಯು ಶೋರ್ ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಈ ರೀತಿ ಗ್ರೀನ್ ಕಲರಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ. ಆಗ ನೀವು ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅಂತೇಳಿ ಈ ಇಂಟರ್ಫೇಸ್ಗೆ ಬಂದಿರ್ತೀರಿ. ಸೊ ಇದೇ ಇಂಟರ್ಫೇಸಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಲ್ಲ ಮಾಹಿತಿ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ. ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತ ಏನಿದೆಯಲ್ಲ ಅದರಲ್ಲಿ ನೀವು ಈಗ ಯಾವ ಮಗುವನ್ನು ಅಡ್ಮಿಷನ್ ಮಾಡ್ತಿದ್ದೀರೋ, ಯಾವ ತರಗತಿಯ ಮಕ್ಕಳನ್ನು ಅಡ್ಮಿಷನ್ ಮಾಡ್ತಿದ್ದೀರೋ ಆ ತರಗತಿಯ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ಕಳೆದ ಸಾಲಿನಲ್ಲಿ 4ನೇ ತರಗತಿ ಇರುವಂಥ ಮಗುವನ್ನು ಅಡ್ಮಿಷನ್ ಮಾಡಿ 5ನೇ ತರಗತಿಗೆ ಅಡ್ಮಿಷನ್ ಮಾಡ್ತಾಯಿದ್ದೀನಿ. ಸೊ 4ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಆಗ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅಂತೇಳಿ ನೀವು ಯಾವ ಕ್ಲಾಸನ್ನು ಟೈಪ್ ಮಾಡಿದಿರೋ ಆ ಕ್ಲಾಸಿನ ಎಲ್ಲ ಮಕ್ಕಳು ಡಿಸ್ಪ್ಲೇ ಆಗ್ತಾರೆ. ನೋಡ್ಬೋದು ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಅಡ್ಮಿಟ್ ಟು ಅಂತೇಳಿ ನೆಕ್ಸ್ಟ್ ತರಗತಿ ಬಂದಿದೆ. ಈಗ ನಾನು 4ನೇ ತರಗತಿ ತೊಗೊಂಡಿದ್ದೀನಿ. ಇಲ್ಲಿರುವಂಥ ಎಲ್ಲ ಮಕ್ಕಳು 5ನೇ ತರಗತಿ ಅಂತ ಡಿಸ್ಪ್ಲೇ ಆಗಿದೆ. ಆ 5ನೇ ತರಗತಿಗೆ ಅಡ್ಮಿಟ್ ಮಾಡಬೇಕು ಅಂತಂದರೆ ಕೊನೆಯ ಕಾಲಮ್ ಏನಿದೆಯಲ್ಲ ಅಡ್ಮಿಟ್ ಅಂತೇಳಿ ಆ ಮಗುವನ್ನು ಅಂದರೆ ಇಲ್ಲಿ ನಾವು ಒಂದೊಂದೇ ಮಗುವನ್ನು ಅಡ್ಮಿಟ್ ಮಾಡ್ತಾ
ಹೋಗಬೇಕಾಗುತ್ತೆ. ಸೊ ಈಗ ಒಂದೊಂದೇ ಮಗುವಿನ ಮುಂದಿರುವಂತಹ ಅಡ್ಮಿಟನ್ನು ಕ್ಲಿಕ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾನೀಗ ಒಂದು ಮಗುವನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತೇಳಿ ಈ ರೀತಿ ಮಗುವಿನ ಅಡ್ಮಿಷನ್ ಫಾರ್ಮ್ ಫುಲ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಕೆಲವೊಂದಿಷ್ಟನ್ನು ನೀವು ಎಡಿಟ್ ಮಾಡಲೇಬೇಕಾಗುತ್ತೆ. ಇನ್ನೂ ಕೆಲವೊಂದಿಷ್ಟು ಮಾಹಿತಿ ಏನಾದರೂ ನಿಮ್ಮ ಹತ್ರ ಸಿಕ್ಕಿದರೆ ಮಾಡ್ಬೋದಾಗಿದೆ. ಎಲ್ಲರಿಗೂ ಮಾಡಲೇಬೇಕಾದಂತಹ ಕೆಲವೊಂದಿಷ್ಟು ಎಡಿಟ್ ಆಪ್ಷನ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವಿಲ್ಲಿ ಸೆಕ್ಷನ್ ಅಂತಿದೆಯಲ್ಲ, ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಲ್ಯಾಂಗ್ವೇಜ್ ಗ್ರೂಪ್ ಅಂತಿದೆ ನೋಡಿ, 5ನೇ ಪಾಯಿಂಟ್. ಅದರಲ್ಲಿ LPS ಸ್ಕೂಲ್ ಆಗಿದ್ದರೆ ಕನ್ನಡ ಮೀಡಿಯಮ್, ಕನ್ನಡ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ HPS ಆಗಿದ್ದರೆ ಅಲ್ಲಿ ಹಿಂದಿ ಕೂಡ ಇರುತ್ತೆ. ಕನ್ನಡ ಇಂಗ್ಲೀಷ್ ಹಿಂದಿ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ. ಆಲ್ಮೋಸ್ಟ್ ಆಲ್ ನೀವು ಅಡ್ಮಿಷನ್ ಟೈಮಲ್ಲೇ ಈ ಅಡ್ಮಿಷನ್ ಫಾರ್ಮನ್ನು ಕಂಪ್ಲೀಟಾಗಿ ಫಿಲ್ ಮಾಡಿರ್ತೀರ. ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಹೊಸದಾಗಿ ಅವರೇನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮಾಡಿಸಿದರೆ ಆಗ ಆ ಮಗುವಿನ ಕ್ಯಾಸ್ಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ವೇಳೆ BPL ಕಾರ್ಡ್, ರೇಷನ್ ಕಾರ್ಡ್ ಏನಾದರೂ ಮಾಡಿಸಿದರೆ ಅದನ್ನು ಹಾಕ್ಬೋದು. ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಏನಾದರೂ ಮಾಡಿದರೆ ಆ ಬ್ಯಾಂಕ್ ನೇಮ್ ಮತ್ತು ಬ್ಯಾಂಕ್ FSC ಕೋಡ್, ಬ್ಯಾಂಕ್ ಅಕೌಂಟ್ ನಂಬರನ್ನು ನೀವು ಹಾಕ್ಬೋದಾಗಿದೆ. ಇದನ್ನು ಬಿಟ್ಟು ನೀವು ಬೇಕಾದರೆ ಕಾಂಟ್ಯಾಕ್ಟ್ ಅಡ್ರೆಸ್ಸನ್ನು ಎಡಿಟ್ ಮಾಡ್ಕೊಳ್ಬೋದಾಗಿದೆ. ಮೊಬೈಲ್ ನಂಬರನ್ನು ನೀವು ಬೇಕಾದರೆ ಇರಲಿಲ್ಲ ಅಂತಂದರೆ ಹಾಕ್ಕೊಳ್ಬೋದಾಗಿದೆ. ಇಷ್ಟೆಲ್ಲ ಡೀಟೇಲ್ಸ್ ಚೆಕ್ ಮಾಡಿಕೊಂಡು ಕೆಳಗಡೆ ಇರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ SATSಗೆ ರಿಜಿಸ್ಟರ್ ಆಗಿರುವಂತಹ ಮುಖ್ಯ ಗುರುಗಳ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಇದು ಈ ವರ್ಷ ಬದಲಾವಣೆಯಾಗಿ ಪ್ರತಿಯೊಂದು ಮಗುವನ್ನು ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಬೇಕಾದ್ರೆ OTP ಬರುತ್ತೆ ಮುಖ್ಯ ಗುರುಗಳ ಲಾಗಿನ್ಗೆ, ಮೊಬೈಲ್ ನಂಬರಿಗೆ. ಅದನ್ನು ನೀವಿಲ್ಲಿ ಎಂಟ್ರಿ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆ ಮಗುವಿನ ಹೆಸರು ಬಂದುಬಿಟ್ಟು ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತೇಳಿ ಎನ್ರೋಲ್ಮೆಂಟ್ ನಂಬರ್ ಈಸ್ ಅಂತ ಮತ್ತೊಮ್ಮೆ SATS ನಂಬರ್ ತೋರಿಸುತ್ತೆ. ಗ್ರೀನ್ ಟಿಕ್ ಆಗಿ ಆ ಮೆಸೇಜ್ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಆಗ ಆ ಮಗುವಿನ ಅಡ್ಮಿಷನ್ ಥ್ರೂ ಪ್ರಮೋಷನ್ ಕಂಪ್ಲೀಟ್ ಆದಂಗೆ ಆಯಿತು. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈ ವರ್ಷ ಪ್ರತಿಯೊಂದು ಮಗುವಿಗೂ ಕೂಡ ನಾವು OTPಯನ್ನು ಹಾಕಿಬಿಟ್ಟೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಬೇಕಾಗಿದೆ. ಆ OTP ಮುಖ್ಯ ಗುರುಗಳಿಗೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬರುತ್ತೆ. ಸೊ ಇದು ಕೆಲವೊಂದು ಸಂದರ್ಭಗಳಲ್ಲಿ ಕಷ್ಟ ಅನಿಸುತ್ತೆ. ಮೋಸ್ಟ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಡಿಲೀಟ್ ಮಾಡಿದರೂ ಮಾಡ್ಬೋದು. ಡೈರೆಕ್ಟಾಗಿ ನಾವು ಈ ಹಿಂದೆ ಏನು ಮಾಡ್ತಿದ್ವಲ್ಲ ಅಡ್ಮಿಷನ್ ಥ್ರೂ ಪ್ರಮೋಷನ್ ವಿತೌಟ್ OTP, ಆ ರೀತಿ ಮಾಡುವಂಥ ಸಂದರ್ಭಗಳು ಕೂಡ ಬರ್ಬೋದು. ಬಟ್ ಒಂದು ವೇಳೆ ತೆಗೆದಿಲ್ಲ ಅಂದರೂ ಕೂಡ ನಾವು OTP ಹಾಕಿ ಮಾಡಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಸೊ ಇದೊಂದು ವಿಷಯ ತಿಳಿಸಿದ ನಂತರ ನೆಕ್ಸ್ಟ್ ಈಗ ನಾವೇನಂದರೆ ಆ ಮಗುವನ್ನು ಹೇಗೆ ಚೆಕ್ ಮಾಡ್ಕೊಳ್ಬೋದು, ಅಡ್ಮಿಷನ್ ಆಗಿದೆಯಾ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಿ. ಆಗ ನೀವು ನೋಡ್ಬೋದು ಇನ್ನೂ ಕೂಡ ಇದರಲ್ಲಿ ಎಲ್ಲ ನಂಬರ್ ಆಫ್ ಬಾಯ್ಸ್, ಗರ್ಲ್ಸ್ ಟೋಟಲ್ ಎಲ್ಲ ಕೂಡ ಎಲ್ಲ ತರಗತಿ 0ನೇ ಇದೆ. ಯಾಕಂತಂದರೆ ಅಟ್ಲೀಸ್ಟ್ 24 ಅವರ್ಸ್ ಆದರೂ ಬೇಕು. ವಿತಿನ್ 24 ಅವರ್ಸ್ ಅದು ಯಾವಾಗ ಬೇಕಾದರೂ ಅಪ್ಡೇಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಾವು ಮಾಡಿದಂತಹ ಅಡ್ಮಿಷನ್ ಥ್ರೂ ಪ್ರಮೋಷನ್. ಈಗ ಎಮರ್ಜೆನ್ಸಿಗೆ ಸದ್ಯಕ್ಕೆ ಈಗ ನೋಡ್ಕೊಳ್ಳೇಬೇಕು ಅಂತಂದರೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ನಲ್ಲಿ ಹೋಗಬೇಕು. ಅದರಲ್ಲಿ ಬರುವಂತಹ ಸಬ್ ಮೆನ್ಯೂಸಲ್ಲಿ ಅಡ್ಮಿಷನ್ ಡೀಟೇಲ್ಸಲ್ಲಿ ಹೋಗಬೇಕು. ಅದರಲ್ಲಿ ಕೆಳಗಡೆ ನೋಡಿದಾಗ ಲಾಸ್ಟ್ ಆಪ್ಷನ್ ಅಡ್ಮಿಷನ್ ರಿಪೋರ್ಟ್ ಅಂತ ಕಾಣಿಸ್ತಿದೆಯಲ್ಲ, ಆ ಅಡ್ಮಿಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಅಡ್ಮಿಷನ್ ರಿಪೋರ್ಟ್ ಅಂತ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಅಡ್ಮಿಷನ್ ಟೈಪ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ನ್ಯೂ ಅಡ್ಮಿಷನ್ ಅಂದರೆ ನೀವು ಹೊಸದಾಗಿ 1ನೇ ತರಗತಿಗೆ ಏನು ಅಡ್ಮಿಷನ್ ತಗೋತಿರಲ್ಲ ಅಂಥ ಮಕ್ಕಳ ಡೀಟೇಲ್ಸ್ ನೀವು ಮುಂದೆ ನೋಡಬೇಕಾಯ್ತಂದರೆ ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ TC ಅಂದರೆ ಬೇರೆ ಶಾಲೆಯಿಂದ TC ತೆಗೆದುಕೊಂಡು ಬಂದು ನಿಮ್ಮ ಶಾಲೆಯಲ್ಲಿ ಅಡ್ಮಿಟ್ ಆಗಿರ್ತಾರಲ್ಲ, ಕೇವಲ ಅಂಥ ಮಕ್ಕಳನ್ನು ನೀವು ಒಟ್ಟಿಗೆ ನೋಡಲು ಅಂದರೆ ಎಲ್ಲ ತರಗತಿಯ ಅಂಥ ಮಕ್ಕಳನ್ನು TCಯಿಂದ ಬಂದಂಥ ಮಕ್ಕಳನ್ನು ಮಾತ್ರ ಡೀಟೇಲ್ಸ್ ನೀವು ನೋಡಬೇಕು ಅಂತಂದರೆ ಅಡ್ಮಿಷನ್ ಥ್ರೂ TCಯನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ನಂತರ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿದಂಥ ಮಕ್ಕಳ ಡೀಟೇಲ್ಸನ್ನು ನೀವು ನೋಡಬೇಕು ಅಂದರೆ ಈ 3ನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಅಡ್ಮಿಷನ್ ಡೀಟೇಲ್ ರಿಪೋರ್ಟ್ ಅಂತೇಳಿ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನೀಗ ಕೇವಲ ಒಂದು ತರಗತಿಯ ಅಂದರೆ 4ನೇ ತರಗತಿಯ ಒಂದು ಮಗುವನ್ನು ಮಾತ್ರ ನಾನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿದ್ದೀನಿ. ಆ ಮಗು ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಸ್ಟ್ಯಾಂಡರ್ಡ್ ಈಗ
5th ಅಂತ ಬಂದಿದೆ. ಅಂದರೆ ನಾನು ಈ 4th ಮಗುವನ್ನು ತೆಗೆದುಕೊಂಡು ಅಡ್ಮಿಟ್ ಥ್ರೂ ಪ್ರಮೋಷನ್ ಮಾಡಿದ್ದೆ, 5th ಈಗ ಬಂದಿದೆ. ಎನ್ರೋಲ್ಡ್ ಬೈ ಪಿ ಅಂತಿದೆ. ಪಿ ಅಂತಂದರೆ ಅಡ್ಮಿಷನ್ ಥ್ರೂ ಪ್ರಮೋಷನ್, ಅಂದರೆ ಪ್ರಮೋಷನ್ ಮೂಲಕ ನಾವು ಈ ಮಗುವನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿಯಾಗಿ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನನ್ನು ಈಸಿಯಾಗಿ ಮಾಡ್ಬೋದಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.